ಇದೇ ಭಾನುವಾರ ಅಂದ್ರೆ 1ನೇ ತಾರೀಕು ಹುಣ್ಣಿಮೆ ಇದೆ. ಇದನ್ನ ಭರತ ಹುಣ್ಣಿಮೆ ಅಂತ ಹೇಳ್ತಾರೆ. ಇದು ತುಂಬಾನೇ ವಿಶೇಷವಾದ ಹುಣ್ಣಿಮೆ ಅಂತಾನೂ ಕೂಡ ಹೇಳ್ತಾರೆ. ವಿಶೇಷವಾಗಿ ಈಗ ಮಾಘ ಮಾಸ ಕೂಡ ನಡೀತಾ ಇದೆ. ಈ ಮಾಘ ಮಾಸದ ಹುಣ್ಣಿಮೆ ದಿನ ನದಿ ಸ್ನಾನ ಮಾಡೋದು ತುಂಬಾ ಪುಣ್ಯ ಅಂತ ಹೇಳ್ತಾರೆ. ಮಾಘ ಸ್ನಾನ ಮಹಾಪುಣ್ಯಂ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಮಾಘ ಮಾಸದ ಹುಣ್ಣಿಮೆಯ ದಿನ ದೇವಾನುದೇವತೆಗಳು ಕೂಡ ಈ ನದಿಗೆ ಬಂದು ಆಗಮಿಸ್ತಾರೆ, ಅಂದ್ರೆ ನದಿಗಳಲ್ಲಿ ನೆಲೆಸಿರ್ತಾರೆ ಅಂತೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಾಘ ಮಾಸದ ಹುಣ್ಣಿಮೆಯ ದಿನ ಪ್ರಯಾಗ್ರಾಜದಲ್ಲಿ ನೀವೆಲ್ಲ ಕೇಳೇ ಇರ್ತೀರಾ, 2023 ಆ ತರದ್ರಲ್ಲಿ ಆ ಟೈಮಲ್ಲಿ ಕುಂಭಮೇಳ ನಡೆದಿತ್ತು. ಆ ಕುಂಭಮೇಳದಲ್ಲಿ ನೀರಿಂದ ಮಿನಿಗೆ ಎದ್ದು ಬಂದ್ರೆ ಅವ್ರ ಪಾಪಗಳೆಲ್ಲ ಕಳೆದೋಗುತ್ತೆ ಅಂತೇಳಿ ದೇವಾನುದೇವತೆಗಳನ್ನೇ ಕೂಡ ಅವರ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಪ್ರಯಾಗ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನಗಳನ್ನು ಮಾಡ್ತಾರೆ ಅನ್ನೋ ನಂಬಿಕೆನೂ ಕೂಡ ಇದೆ. ಇನ್ನು ನಾವ್ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡಕ್ಕಾಗಲ್ಲ ಅಂದ್ರೆ ನಾರ್ಮಲ್ ನದಿಗಳಿರುತ್ತಲ್ಲ, ಅಲ್ಲೂ ಕೂಡ ನೀವು ಸ್ನಾನ ಮಾಡಬಹುದು. ಆಗಿಲ್ಲ ಅನ್ನೋಂಥವ್ರು ಈ ತೀರ್ಥ ತಂದಿರ್ತಾರಲ್ವಾ, ಎಲ್ಲಾದ್ರೂ ಹೋಗಿದ್ ಕಡೆ ಅದನ್ನ ಸ್ವಲ್ಪ ನೀರ್ ಹಾಕಿ ಮಾಡಬಹುದು. ಆಗಲ್ಲ ಅಂದ್ರೆ ಅರಿಶಿನ ಮತ್ತೆ ಗಂಜಲನ ಹಾಕಿ ಮಾಡಬಹುದು. ಇನ್ನ ಭಾನುವಾರ ಬಂದಿರೋದ್ರಿಂದ